ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ 2,200 ರೂಪಾಯಿ ಹಣವನ್ನು ಪಡಿತಕ್ಕಂತಹ ಮಹಿಳೆಯರಿಗೆ ಇದೀಗ ಗೃಹಲಕ್ಷ್ಮಿ ಸಂಘಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಪಾರ್ಟೆಂಟ್ ಮಾಹಿತಿಗಳಾದರೆ ಬಂದಿದ್ದಾವೆ. ಸೊ ಬನ್ನಿ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಹಿಂದೆ ಮಾಹಿತಿಯನ್ನು ತಿಳಿಸಿದ್ರು. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಕ್ಕಂಥ ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಂಘಗಳ ಮುಖಾಂತರ ಸಾಲವನ್ನು ನೀಡಲಾಗುತ್ತೆ, ಅದು ಸಹ ಅತಿ ಕಡಿಮೆ ಬಡ್ಡಿಯಲ್ಲಿ ಅಂತ ಹೇಳಿ ತಿಳಿಸಿದ್ರು. ಸೊ ಆದ್ರೆ ಗೃಹಲಕ್ಷ್ಮಿ ಸಂಘಕ್ಕೆ ಸದಸ್ಯತ್ವವನ್ನು ಪಡ್ಕೊಳ್ಳೋದು ಹೇಗೆ? ಸೊ ನಿಮಗೆ ಈ ಹಿಂದೆ ಒಂದು ಮಾಹಿತಿಯನ್ನು ತಿಳಿಸಿದೆ ನಾವು, ಏನಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ 2,000 ರೂಪಾಯಿ ಹಣದಲ್ಲಿ 1,800 ರೂಪಾಯಿ ಹಣ ಬರುತ್ತೆ. ಉಳಿದಿರ್ತಕ್ಕಂತಹ 200 ರೂಪಾಯಿ ಹಣ ಬ್ಯಾಂಕ್ನಲ್ಲಿನೇ ಇರುತ್ತೆ, ಅಂತಂದರೆ ಠೇವಣಿ ಮುಖಾಂತರ, ಉಳಿತಾಯದ ಮುಖಾಂತರ ಅದು 6 ತಿಂಗಳು ಇರುತ್ತೆ ಅಂತ ಹೇಳಿ ನಿಮಗೆ ಮಾಹಿತಿಯನ್ನು ತಿಳಿಸಿದ್ವಿ. ಸೊ ಹಾಗೆಯೇ 2,000 ಬದಲಿಗೆ 6 ತಿಂಗಳವರೆಗೂ 1,800 ರೂಪಾಯಿ ಹಣವನ್ನು ಸರ್ಕಾರದ ಕಡೆಯಿಂದ ಬಿಡುಗಡೆ ಮಾಡಲಾಗುತ್ತೆ. 200 ರೂಪಾಯಿ ಹಣವನ್ನು ಬ್ಯಾಂಕ್ ಕಡೆಯಿಂದನೇ ಠೇವಣಿಯಾಗಿ ಇರುತ್ತೆ. ಸೊ ಇದು ಎಲ್ಲ ಮಹಿಳೆಯರಿಗೂ ಅಂತಂದರೆ ಯಾರ್ಯಾರು ಸದಸ್ಯತ್ವವನ್ನು ಪಡ್ಕೊಳ್ದಿರ್ತಾರೋ ಸಂಘದಲ್ಲಿ, ಸೊ ಅವರಿಗೆ ಮಾತ್ರ ಅಂತ ಹೇಳಿ ತಿಳಿಸಿರ್ತಕ್ಕಂಥದ್ದು. ಸೊ ನೀವು ಸಹ ಸದಸ್ಯತ್ವವನ್ನು ಪಡ್ಕೋಬೇಕಂತಂದರೆ ಒಂದು ಬಾರಿಗೆ 1,250 ರೂಪಾಯಿನ ಕಟ್ಟಬೇಕಾಗಿರುತ್ತೆ. ಸೊ ಈ ಒಂದು ಸಾಲ ಈ ಒಂದು ಸಂಘದ ಮುಖ್ಯ ಉದ್ದೇಶ ಬಂದುಬಿಟ್ಟು ಕಡಿಮೆ ಬಡ್ಡಿಯಲ್ಲಿ ಸಾಲವನ್ನು ಒದಗಿಸೋದಕ್ಕೆ ಸಂಬಂಧಪಟ್ಟಂತೆ ನಿಮಗೆ 30,000ದಿಂದ 3,00,000ವರೆಗೂ ಸಹ ಸಾಲವನ್ನು ನೀಡಲಾಗುತ್ತೆ ಅಂತ ಹೇಳಿದೀಗ ಮಾಹಿತಿಯನ್ನಾದರೂ ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.